ಎಲ್ಲರಿಗೂ ನಮಸ್ಕಾರ. ನೀವು ಹಿಸ್ಟ್ರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇಂದು ಕನ್ನಡ, ಇಂಗ್ಲಿಷ್, ಗಣಿತ ಹಾಗೂ ಸಮಾಜ ವಿಜ್ಞಾನ ಮತ್ತು ಪರಿಸರ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಕನ್ನಡ ವಿಷಯದಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು? ಹೌದಾ, ಮೊದಲನೇ ಕ್ವಶನ್ ಹೀಗಿದೆ: ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು? ಉತ್ತರ ಕುವೆಂಪು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹೌದಾ, ಇವರು ಕನ್ನಡದಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಯಾವ ಕೃತಿಗಪ್ಪ ಅಂದರೆ ಶ್ರೀ ರಾಮಾಯಣ ದರ್ಶನಂ. ಹೌದಾ, ಹಾಗೆ ಎರಡನೇ ಪ್ರಶ್ನೆ: ನವರಸಪುರ ಉತ್ಸವ ಎಲ್ಲಿ ನಡೆಯುತ್ತದೆ? ನವರಸಪುರ ಉತ್ಸವ ಎಲ್ಲಿ ನಡೆಯುತ್ತದೆ? ಉತ್ತರ ವಿಜಯಪುರ. ಈ ನವರಸಪುರ ಉತ್ಸವ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಮೂರನೇ ಪ್ರಶ್ನೆ: ಕನ್ನಡ ಭಾಷೆಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಕನ್ನಡ ಭಾಷೆಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಉತ್ತರ 2008. 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು. ನಾಲ್ಕನೇ ಪ್ರಶ್ನೆ: ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ ಉತ್ತರ 1,91,791 ಚದರ ಕಿಲೋಮೀಟರ್. ಉತ್ತರ 1,91,791 ಚದರ ಕಿಲೋಮೀಟರ್ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ: ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ ಯಾವುದು? ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ ಯಾವುದು? ಉತ್ತರ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಅಂದರೆ ಒಂದು ರಾಜ್ಯ ಹಲವು ಜಗತ್ತುಗಳು. ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂದರೆ ಒಂದು ರಾಜ್ಯ ಹಲವು ಜಗತ್ತುಗಳು. ನೆಕ್ಸ್ಟ್ ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತಾ ಹೋದರೆ ಮೊದಲನೇ ಪ್ರಶ್ನೆ: ವಾಟ್ ಈಸ್ ಅ ಕಲೆಕ್ಷನ್ ಆಫ್ ಲಯನ್ಸ್ ಕಾಲ್ಡ್? ವಾಟ್ ಈಸ್ ಅ ಕಲೆಕ್ಷನ್ ಆಫ್ ಲಯನ್ಸ್ ಕಾಲ್ಡ್? ಆನ್ಸರ್: ಪ್ರೈಡ್. PRIDE, pride. Next question: complete the proverb. Complete the proverb. Proverb ಹೀಗಿದೆ: a barking dog seldom dash. A barking dog seldom dash. Answer is bites. Correct answer: bites. Next question: identify the part of speech for the underlined word. Identify the part of speech for the underlined word. She sings beautiful. She sings beautiful. Underlined word is beautiful. Answer is adverb. Answer is adverb. Next question: what is antonym of arrogant? What is antonym of arrogant? Answer is humble. Answer: humble. Next question: what does PSLV stand for? Answer is Polar Satellite Launch Vehicle. Polar Satellite Launch Vehicle. ಮುಂದಿನ ಸಬ್ಜೆಕ್ಟ್ ಗಣಿತ.
ಮೊದಲನೇ ಪ್ರಶ್ನೆ, ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳಿಗೆ ಏನೆಂದು ಕರೆಯುತ್ತಾರೆ? ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳಿಗೆ ಏನೆಂದು ಕರೆಯುತ್ತಾರೆ? ಉತ್ತರ ಅವಿಭಾಜ್ಯ ಸಂಖ್ಯೆಗಳು. ಉತ್ತರ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್. ಎರಡನೇ ಪ್ರಶ್ನೆ, ಲಂಬಕೋನ ತ್ರಿಕೋನಕ್ಕೆ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಸಂಬಂಧಿಸಿದಂತೆ ಇರುವ ಪ್ರಸಿದ್ಧ ಪ್ರಮೇಯ ಯಾವುದು? ಲಂಬಕೋನ ತ್ರಿಕೋನಕ್ಕೆ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಸಂಬಂಧಿಸಿದಂತೆ ಇರುವ ಪ್ರಸಿದ್ಧ ಪ್ರಮೇಯ ಯಾವುದು ಅಂದರೆ ಆನ್ಸರ್ ಈಸ್ ಪೈಥಾಗೋರಸ್ ಪ್ರಮೇಯ. ಉತ್ತರ ಪೈಥಾಗೋರಸ್ ಪ್ರಮೇಯ. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಡಿಸೆಂಬರ್ 22. ಉತ್ತರ ಡಿಸೆಂಬರ್ 22. ನೆಕ್ಸ್ಟ್ ಕ್ವಶನ್, ತ್ರಿಕೋನದ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತದೆ? ತ್ರಿಕೋನದ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತದೆ? ಉತ್ತರ 180 ಡಿಗ್ರಿ. ಆನ್ಸರ್ ಈಸ್ 180 ಡಿಗ್ರಿ. ಮುಂದಿನ ಪ್ರಶ್ನೆ, ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಉತ್ತರ ಹೀಗಿದೆ: 2, 3, 5 ಮತ್ತು 7. ಇವು ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಮುಂದಿನ ವಿಷಯ ಪರಿಸರ ಮತ್ತು ವಿಜ್ಞಾನ. ಮೊದಲ ಪ್ರಶ್ನೆ, ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ? ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ? ಬಾರೋಮೀಟರ್. ವಾತಾವರಣದ ಒತ್ತಡವನ್ನು ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸುತ್ತೇವೆ ಎಂದರೆ ಬಾರೋಮೀಟರ್. ದ್ರವ ಸ್ಥಿತಿಗೆ ಬಾರದೆ ಘನವಸ್ತು ನೇರವಾಗಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ದ್ರವ ಸ್ಥಿತಿಗೆ ಬಾರದೆ ಘನವಸ್ತು ನೇರವಾಗಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಉತ್ಕರ್ಷಣ. ದ್ರವ ಸ್ಥಿತಿಗೆ ಬಾರದೆ ಘನವಸ್ತು ನೇರವಾಗಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಉತ್ಕರ್ಷಣ ಅಂದರೆ ಸಬ್ಲಿಮೇಷನ್. ದ್ರವ ಸ್ಥಿತಿಗೆ ಬಾರದೆ ಒಂದು ವಸ್ತು ನೇರವಾಗಿ ಘನವಸ್ತು ನೇರವಾಗಿ ಏನಾಕತಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನಂತೀವಿ ನಾವು? ಸಬ್ಲಿಮೇಷನ್ ಅಂದರೆ ಉತ್ಕರ್ಷಣ ಅಂತ ಕರಿತೀವಿ. ಉದಾಹರಣೆಗೆ ಕರ್ಪೂರ. ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಉತ್ತರ ಮೈಟೊಕಾಂಡ್ರಿಯಾ. ಉತ್ತರ ಮೈಟೊಕಾಂಡ್ರಿಯಾ. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜೂನ್ 5. ಜೂನ್ 5ರಂದು ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಅನಿಲ ಯಾವುದು? ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಅನಿಲ ಯಾವುದು? ಉತ್ತರ ನೈಟ್ರೋಜನ್ ಅಂದರೆ ಸಾರಜನಕ. ವಾತಾವರಣದಲ್ಲಿ 78% ಈ ಅನಿಲ ಇದೆ. ಮುಂದಿನ ಪ್ರಶ್ನೆ, ಭಾರತದ ಭೂಸೇನೆಯ ಪ್ರಸ್ತುತ ಅಂದರೆ 31ನೇ ಮುಖ್ಯಸ್ಥರು ಯಾರು? ಭಾರತದ ಭೂಸೇನೆಯ ಪ್ರಸ್ತುತ ಅಂದರೆ 31ನೇ ಮುಖ್ಯಸ್ಥರು ಜನರಲ್ ಧೀರಜ್ ಸೇಠ್ ಅವರು. ಭಾರತದ ಭೂಸೇನೆಯ ಪ್ರಸ್ತುತ ಅಂದರೆ 31ನೇ ಮುಖ್ಯಸ್ಥರು ಯಾರಂದರೆ ಜನರಲ್ ಧೀರಜ್ ಸೇಠ್. ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವ ದಿನದಂದು
ಆಚರಿಸಲಾಗುತ್ತದೆ. ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಜುಲೈ 1. ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವೆಂದು ಭಾರತದಲ್ಲಿ ಆಚರಣೆ ಮಾಡಲಾಗುತ್ತದೆ. ಪ್ರಸ್ತುತ ಭಾರತದ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಯಾರು? ಪ್ರಸ್ತುತ ಭಾರತದ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಯಾರು ಅಂದರೆ ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಪ್ರಸ್ತುತ ಭಾರತದ ಟೆಸ್ಟ್ ಮತ್ತು ಒನ್ ಡೇ ಕ್ರಿಕೆಟ್ ಟೀಮ್ದ ನಾಯಕರಾಗಿದ್ದಾರೆ. GST ಯಾವಾಗ ಜಾರಿಗೆ ಬಂದಿತು? GST ಯಾವಾಗ ಜಾರಿಗೆ ಬಂದಿತು? ಉತ್ತರ ಜುಲೈ 1, 2017. ಜುಲೈ 1, 2017ರಂದು GST ಜಾರಿಗೆ ಬಂದಿತು. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. 2026ರ ಪ್ರಸ್ತುತ ಫಿಫಾ ವಿಶ್ವಕಪ್ ಎಲ್ಲಿ ನಡೆಯುತ್ತಿದೆ? 2026ರ ಪ್ರಸ್ತುತ ಫಿಫಾ ವಿಶ್ವಕಪ್ ಎಲ್ಲಿ ನಡೆಯುತ್ತಿದೆ? USA. ಉತ್ತರ USA, ಮೆಕ್ಸಿಕೋ, ಕೆನಡಾ ಅಂದರೆ 3 ರಾಷ್ಟ್ರಗಳ ಜಂಟಿ ಆತಿಥ್ಯದಲ್ಲಿ ಪ್ರಸ್ತುತ ಫಿಫಾ ವಿಶ್ವಕಪ್ ನಡೆಯುತ್ತಿದೆ. ಮುಂದಿನ ಉಳಿದ ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಉಳಿದ ಪ್ರಶ್ನೆ ಹಾಗೂ ಉತ್ತರಗಳನ್ನು ಹಾಗೂ ಸಾಮಾನ್ಯ ಜ್ಞಾನದ ಇನ್ನಿತರ ವಿಷಯಗಳನ್ನು ತಿಳಿದುಕೊಳ್ಳಲು ನ್ಯೂ ಹಿಸ್ಟ್ರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.